ಒಂದು ಡ್ರೀಮ್ ಇತ್ತು ಸರ್ ಮಾಡಬೇಕು ಅಂತೇಳಿ. ನನ್ನ ಫ್ರೆಂಡ್ಸಲ್ಲಿ ನೋಡಿದ್ದೆ, ಅದಕ್ಕೆ ಇದು 6,000 ಸ್ಕ್ವೇರ್ ಫೀಟ್ ಜಾಗ ಪರ್ಚೇಸ್ ಮಾಡಿರೋದು ಸರ್. ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಏನಲ್ಲಿ 1,200 ಸ್ಕ್ವೇರ್ ಫೀಟ್ ಅಲ್ಲಿ ಸೈಟ್ ಸಿಗುತ್ತೋ, ಇಲ್ಲಿ ನಿಮಗೆ 6,000 ಸ್ಕ್ವೇರ್ ಫೀಟ್ ಆಫ್ ಒಂದು ಪ್ಲಾಟ್ ಸಿಗುತ್ತೆ. ನಮ್ಮದು ಸ್ವಲ್ಪ ದೊಡ್ಡ ಫ್ಯಾಮಿಲಿ ಸರ್, ಹಂಗಾಗಿ ವೀಕೆಂಡಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ ಮಾಡಿದ್ದು. ನೀವು ಅಟ್ಲೀಸ್ಟ್ ಇಯರ್ಲಿ ನೀವು 50 ರೂಪೀಸ್ ಅಂತ ಅಪ್ರಿಸಿಯೇಷನ್ ಇಟ್ಕೊಂಡ್ರು ಕೂಡ ನೀವು ನಿಮ್ಗೆ ಇಯರ್ಲಿ 6,000 ಸ್ಕ್ವೇರ್ ಫೀಟ್ಗೆ 3 ಲ್ಯಾಕ್ ರುಪೀಸ್ ಅಪ್ರಿಸಿಯೇಷನ್ ವ್ಯಾಲ್ಯೂ ಆಗುತ್ತೆ. 3 ಲ್ಯಾಕ್ ಆಗುತ್ತೆ. ಈ ಥರ ಕಾಟೇಜ್ ನೀವು ಕಟ್ಕೊಂಡು ನೀವು ಸ್ವಂತವಾಗಿ ಕೂಡ ಯೂಸ್ ಮಾಡ್ಬೋದು, ರೆಂಟ್ಗೆ ಆದ್ರೂ ಕೊಡ್ಬೋದು. ಒಂದು ಕಂಪ್ನಿಗೆ ಟೈ ಅಪ್ ಆಗ್ತೀನಿ ಅಂದರೆ ಕಂಪ್ನಿ ಕೂಡ ನೀವು ಟೈ ಅಪ್ ಆಗ್ಬೋದು. ಸೊ ಸುಮಾರು ಬೆನಿಫಿಟ್ಸ್ ಇದೆ ಫಾರ್ಮ್ ಲ್ಯಾಂಡಿಂದ. ಕಾಟೇಜ್ನ ನೀವು Airbnb ಟೈ ಅಪ್ ಮಾಡ್ತೀರಾ ಅಂದರೆ ಅರೌಂಡ್ 30,000 to 40,000 ರುಪೀಸ್ ಪರ್ ಮಂತ್ ರೆಂಟಲ್ ಅವ್ರು ನಿಮಗೆ ಪೇ ಮಾಡ್ತಾರೆ. ಮೇಂಟೆನೆನ್ಸ್ ಎಲ್ಲ ಅವ್ರದೇ ಇರುತ್ತೆ ಸರ್. ಇದು ಬಂದು ಕಾಟೇಜ್ ನಾವು ಕಂಪ್ನಿ ಕಡೆಯಿಂದ ಕನ್ಸ್ಟ್ರಕ್ಷನ್ ಮಾಡ್ತಿರೋದು. ಸೊ ಇಲ್ಲಿ ತಗೊಳ್ಳೋ ಅಂತ 21 ಪ್ಲಾಟ್ಸ್ ಓನರ್ಸ್ ಏನಿದಾರೋ ಅವ್ರು ಬಂದು ಇದನ್ನ ಯುಟಿಲೈಸ್ ಮಾಡ್ಕೊಬಹುದು ಸರ್. ಇಲ್ಲಿ ಬಂದು ಸ್ಟೇ ಆಗ್ಬೋದು, ಅವ್ರು ಯೂಸ್ ಮಾಡ್ಕೊಬಹುದು. ಯಾವುದೇ ತರ ಸ್ಟೇಕ್ ಚಾರ್ಜಸ್ ಇರಲ್ಲ. ಟೋಟಲ್ 3.5 acres ಅಲ್ಲಿ ಮಾಡಿರುವಂತ ಫಾರ್ಮ್ ಲ್ಯಾಂಡ್ ಇದು. ಸೊ 22 ಇಂಡಿವಿಜುವಲ್ ಯೂನಿಟ್ಸ್ ಬರುತ್ತೆ. ಒಂದು ಯೂನಿಟ್ 5.5 ಕ್ವಿಂಟಾಸ್ ಬರುತ್ತೆ, ವಿಚ್ ಇಸ್ ಅರೌಂಡ್ 6,000 ಸ್ಕ್ವೇರ್ ಫೀಟ್ ಬರುತ್ತೆ. ಹಾಯ್, ನಮಸ್ತೆ ಎಲ್ರಿಗೂ. ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ವೀಕ್ಷಕರೇ. ಸೊ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ನೀವು ನೋಡಿರ್ಬೋದು, ಲೇಔಟ್ ಸಂಬಂಧಪಟ್ಟಿರೋ ವಿಡಿಯೋಗಳನ್ನ ನಾನು ಮಾಡ್ತಿದ್ದೆ. ಒಂದು ಹೊಸ ವಿಡಿಯೋ ಜೊತೆ ನಾನು ಇವತ್ತು ಬಂದಿರೋವಂಥದ್ದು ಫಾರ್ಮ್ ಲ್ಯಾಂಡ್ ಇರೋವಂಥದ್ದು. ಇದು ಬಂದು ನೆಲಮಂಗಲ ಹತ್ರ ಲೊಕೇಟ್ ಆಗಿರೋವಂಥ ಈ ಒಂದು ಫಾರ್ಮ್ ಲ್ಯಾಂಡು. ಸೊ ಸುಮಾರು ಜನ ರಿಕ್ವೈರ್ಮೆಂಟ್ ಇರುತ್ತೆ, ಲೇಔಟಲ್ಲಿ ಸೈಟ್ಗಳನ್ನ ಕಾಮನಾಗಿ ಎಲ್ಲರೂ ತೊಗೊತಾರೆ. ಸೊ ಫಾರ್ಮ್ ಲ್ಯಾಂಡಲ್ಲಿ ಏನು ತೊಗೋಬೇಕು, ಏನು ಬೆನಿಫಿಟ್ ಇದೆ, ಸೊ ಇದರಿಂದ ಏನು ಯೂಸ್ ಆಗುತ್ತೆ ಅನ್ನೋದನ್ನು ಸೊ ಪ್ರತಿ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಸರ್ ಇದ್ದಾರೆ, ಸರ್ನ ವೆಲ್ಕಮ್ ಮಾಡ್ಕೊಳ್ಳೋಣ SR ಡೆವಲಪರ್ಸ್ ಕಡೆಯಿಂದ. ಹಾಯ್ ಸರ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನೀವು? ನಾನು ಸೂಪರ್ ಆಗಿದ್ದೀನಿ ಸರ್. ಸರ್ ಮೊದಲಿಗೆ ಇದೊಂದು ಫಾರ್ಮ್ ಲ್ಯಾಂಡ್ ನೋಡ್ತಾ ಇದ್ದೀವಿ. ಸೊ ಫಾರ್ಮ್ ಲ್ಯಾಂಡ್ ಏನಕ್ಕೋಸ್ಕರ ತಗೋಬೇಕು ಅಂತ ಒಂದು ಕ್ಲಾರಿಟಿ ಕೊಡಿ ಸರ್. ಫಾರ್ಮ್ ಲ್ಯಾಂಡ್ ಏನಕ್ಕೆ ತಗೋಬೇಕಂದ್ರೆ ಇದು ಫಾರ್ಮ್ ಲ್ಯಾಂಡ್ ಮುಂದೆ ಆಸ್ ಎ ನಿಮಗೆ ಸೆಕೆಂಡ್ ಹೋಮ್ ಆಪ್ಷನ್ ಕೂಡ ಆಗುತ್ತೆ, ಮತ್ತೆ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸರ್ ನಿಮಗೆ. ಯಾವ ತರ ಅಂದ್ರೆ ಇವಾಗ ನೀವು ಬೆಂಗಳೂರಲ್ಲಿ ಒಂದು ಸೈಟ್ ತಗೊಬೇಕಂದ್ರೆ ಒಂದು ನಾರ್ಮಲ್ ಆಗಿ ಮಿನಿಮಮ್ ಸೈಟ್ ತಗೊಂತೀರಾ ಅಂದ್ರೆ 1,200 ಸ್ಕ್ವೇರ್ ಫೀಟ್ ಅರೌಂಡ್ 60 to 70 lakhs ಇವತ್ತು ಪ್ರೈಸ್ ಇದೆ ಬ್ಯಾಂಗ್ಳೂರಲ್ಲಿ. ಅದು ಔಟ್ಸ್ಕರ್ಟ್ಸ್ ಅಲ್ಲೇ ಈ ಪ್ರೈಸ್ ಇದೆ. ಸೊ ನೀವು ಸ್ವಲ್ಪ 40 ಕಿಲೋಮೀಟರ್ಸ್ ದೂರಕ್ಕೆ ಬಂದು ಸಿಟಿಯಿಂದ ಇಲ್ಲಿ ತಗೊಂತೀರಾ ಅಂದ್ರೆ ನಿಮ್ಗೆ ಏನಲ್ಲಿ 1,200 ಸ್ಕ್ವೇರ್ ಫೀಟ್ ಅಲ್ಲಿ ಸೈಟ್ ಸಿಗುತ್ತೋ, ಇಲ್ಲಿ ನಿಮಗೆ 6,000 ಸ್ಕ್ವೇರ್ ಫೀಟ್ ಆಫ್ ಒಂದು ಪ್ಲಾಟ್ ಸಿಗುತ್ತೆ. ಸೊ ನಿಮಗೆ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಮತ್ತೆ ಬಂದು ಒಂದು ದೊಡ್ಡ ಕಮ್ಯುನಿಟಿ ಕೂಡ ಆಗುತ್ತೆ ನಿಮಗೆ ಇಲ್ಲಿ. ಸೊ ನಾವು ಪ್ಲಾಂಟೇಶನ್ಸ್ ಪ್ರೊವೈಡ್ ಮಾಡಿರ್ತೀವಿ. ಸೊ ಎಲ್ಲಾ ತರ ಇಂಡಿವಿಜುವಲ್ ಪ್ಲಾಟ್ಸ್ ಅಲ್ಲಿ ನಿಮಗೆ 25+ ಪ್ಲಾಂಟೇಶನ್ಸ್ ಇದೆ, ಟೀಕ್, ಹಾರ್ಡ್ವುಡ್ ಎಲ್ಲ ಇದೆ. ಸೊ ಇವೆಲ್ಲ ನಿಮಗೆ ಫ್ಯೂಚರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಸರ್, ಮತ್ತೆ ರಿಟರ್ನ್ಸ್ ಇದು ರಿಟರ್ನ್ಸ್. ಸೊ ಹೌದು. ಸೊ ಅಪ್ರಿಸಿಯೇಷನ್ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಅಪ್ರಿಸಿಯೇಷನ್ ನೀವು ಅಟ್ಲೀಸ್ಟ್ ಇಯರ್ಲಿ ನೀವು 50 ರೂಪೀಸ್ ಅಂತ ಅಪ್ರಿಸಿಯೇಷನ್ ಇಟ್ಕೊಂಡ್ರು ಕೂಡ ನೀವು ನಿಮ್ಗೆ ಇಯರ್ಲಿ 6,000 ಸ್ಕ್ವೇರ್ ಫೀಟ್ಗೆ 3 ಲ್ಯಾಕ್ ರುಪೀಸ್ ಅಪ್ರಿಸಿಯೇಷನ್ ವ್ಯಾಲ್ಯೂ ಆಗುತ್ತೆ. ಹೌದು. ಕಂಪ್ಯಾರಿಟಿವ್ಲಿ ನೀವು 1,200 ಸ್ಕ್ವೇರ್ ಫೀಟ್ಗೆ 50 ರೂಪಾಯಿ ಲೆಕ್ಕ ಇಟ್ಕೊಂಡ್ರೆ ಬರೀ 60,000 ರೂಪಾಯಿ ಅಪ್ರಿಸಿಯೇಷನ್ ಆಗುತ್ತೆ. ಫಾರ್ಮ್ ಲ್ಯಾಂಡ್ ಅಲ್ಲಿ ನಿಮಗೆ 50 ರೂಪೀಸ್ ಅಂತ ನೀವು ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡ್ರು ಕೂಡ ನಿಮಗೆ 3 ಲ್ಯಾಕ್ ರುಪೀಸ್ ಪರ್ ಇಯರ್ ಅಪ್ರಿಸಿಯೇಷನ್ ವ್ಯಾಲ್ಯೂ ಸಿಗುತ್ತೆ. ಮತ್ತೆ ಇಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಏನಂದ್ರೆ ದಿಸ್ ಇಸ್ ಅಟ್ಯಾಚ್ ಟು ವಿಲೇಜ್ಗೆ ಅಟ್ಯಾಚ್. ಸೊ ಇದು ನಾವು ಫಾರ್ಮ್ ಲ್ಯಾಂಡ್ ಮಾಡಿರೋದು ವಿಲೇಜ್ಗೆ ಅಟ್ಯಾಚ್ ಇದೆ, ಯಾವುದೇ ತರ ಇಂಟೀರಿಯರ್ ಲೊಕೇಶನ್ಸ್ ಅಲ್ಲಿ ಇಲ್ಲ. ಸೊ ಕಸ್ಟಮರ್ಸ್ ಬಂದು ಟ್ರಾವೆಲ್ ಮಾಡೋದಕ್ಕೂ ಅವ್ರಿಗೊಂದು ಸೇಫ್ಟಿ ಇರುತ್ತೆ. ಸೊ ನಾವು ಕೂಡ ಮಾಡಿರೋದು ಫುಲ್ಲಿ ಗೇಟೆಡ್ ಕಮ್ಯುನಿಟಿ. ಇದು ಫುಲ್ ಕಾಂಪೌಂಡ್ ವಾಲ್ ಹಾಕಿದ್ದೀರಾ, ಗೇಟೆಡ್ ಕಮ್ಯುನಿಟಿ, ಫ್ರಂಟ್ ಆರ್ಚ್ ಕೂಡ ಇದೆ, ಗೇಟೆಡ್ ಕಮ್ಯುನಿಟಿ ಇದೆ. ಸೆಕ್ಯೂರಿಟಿ ಇರ್ತಾರ? ಹೌದು ಸರ್, ಖಂಡಿತ ಸೆಕ್ಯೂರಿಟಿ ಇರ್ತಾರೆ. ಸೊ ಎಷ್ಟು ಎಕರೆಲ್ಲಿ ಮಾಡಿರೋದು ಸರ್? ಸರ್ ಇದು ಟೋಟಲ್ 3.5 acres ಅಲ್ಲಿ ಮಾಡಿರುವಂತ ಫಾರ್ಮ್ ಲ್ಯಾಂಡ್ ಇದು. ಸೊ 22 ಇಂಡಿವಿಜುವಲ್ ಯೂನಿಟ್ಸ್ ಬರುತ್ತೆ ಇದು. 22 ಯೂನಿಟ್ಸ್? ಹೌದು. ಒಂದು ಯೂನಿಟ್ 5.5 ಕ್ವಿಂಟಾಸ್ ಬರುತ್ತೆ, ವಿಚ್ ಇಸ್ ಅರೌಂಡ್ 6,000 ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ಎಲ್ಲಾ ಇಂಡಿವಿಜುವಲ್ ಪ್ಲಾಟ್ಸ್ಗೂ ನಾವೇನ್ ಮಾಡಿದೀವಿ ಅಂದ್ರೆ 25+ ಪ್ಲಾಂಟೇಶನ್ಸ್ ಮಾಡಿದೀವಿ. ಸೊ ನಾವು ಈ 6,000 ನ ಬಂದು ಏನ್ ಮಾಡಿದೀವಿ ಅಂದ್ರೆ 3 parts ಅಲ್ಲಿ ಡಿವೈಡ್ ಮಾಡ್ಕೊಂಡಿದೀವಿ. 3 parts. ಸೊ 3 parts ಹೇಗೆ ಅಂದ್ರೆ ಫಸ್ಟ್ ಪಾರ್ಟ್ ವಿಲ್ ಬಿ ಫಾರ್ ದಿ ಕನ್ಸ್ಟ್ರಕ್ಷನ್, ಕಾಟೇಜ್ ಕನ್ಸ್ಟ್ರಕ್ಷನ್. ಸೆಕೆಂಡ್ ಪಾರ್ಟ್ ಬಂದು ನಿಮ್ಗೆ ಪ್ಲಾಂಟೇಶನ್, ಫ್ರೂಟ್ ಪ್ಲಾಂಟೇಶನ್ಸ್ಗೆ. ಲಾಸ್ಟ್ ಪಾರ್ಟ್ ಬಂದು ನಿಮ್ಗೆ ಹಾರ್ಡ್ವುಡ್, ಲೈಕ್ ರಿಟರ್ನ್ಸ್ ಅಂತ ನಾವು ಸ್ಪೇಸ್ ಮಾಡ್ಕೊಂಡು ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದೀರಾ. ಫಾರ್ಮ್ ಲ್ಯಾಂಡ್ ಅಲ್ಲಿ ಏನೇನು ಪ್ರಾವಿಷನ್ ಇದೆ ಸರ್? ಪ್ರಾವಿಷನ್ ಇನ್ ದ ವೈಸ್ ಅಲ್ಲಿ ಎವ್ರಿ ಇಂಡಿವಿಜುವಲ್ ಪ್ಲಾಟ್ಸ್ ಗೆ ನಿಮಗೆ ಎಲೆಕ್ಟ್ರಿಕ್ ಪಾಯಿಂಟ್ ಮತ್ತೆ ವಾಟರ್ ಪಾಯಿಂಟ್ ಇದೆ. ಸೊ ಸೈಟ್ ಮಾರ್ಕೇಶನ್ಸ್ ಪಿಲ್ಲರ್ಸ್ ಇರುತ್ತೆ, ಪ್ಲಾಂಟೇಶನ್ಸ್ ಪ್ರೊವೈಡ್ ಮಾಡಿದೀವಿ, ಮತ್ತೆ 30 ಫೀಟ್ ರೋಡ್ ಇದೆ. 30 ಫೀಟ್ ರೋಡ್ ಬರುತ್ತೆ? ಹೌದು, 30 ಫೀಟ್ ರೋಡ್ ಬರುತ್ತೆ. ಡ್ರೈನ್ ಮಾಡಿದೀವಿ ನಾವು ಲೇಔಟ್ ಅಂತಾನೆ. ಸೊ ಡ್ರೈನ್ ಮಾಡಿದೀವಿ. ಸೊ ನಾನು CC ಕ್ಯಾಮ್ರಾ ಕೂಡ ನೋಡಿದೆ. ಹೌದು ಸರ್, ಎಲೆಕ್ಟ್ರಿಕ್ ಪೋಲ್ಸ್, ಸೋಲಾರ್ ಲೈಟ್ಸ್, CC ಕ್ಯಾಮ್ರಾ, ಮತ್ತೆ ಲೇಔಟ್ ಅಂತಾನೆ ಇಂಡಿವಿಜುವಲ್ ಒಂದು ಟ್ರಾನ್ಸ್ಫಾರ್ಮರ್ ತಗೊಂಡಿದ್ದೀವಿ. ಟ್ರಾನ್ಸ್ಫಾರ್ಮರ್ ಇದೆ ಸರ್? ಹೌದು ಹೌದು, ಟ್ರಾನ್ಸ್ಫಾರ್ಮರ್ ತಗೊಂಡಿದ್ದೀವಿ ಲೇಔಟ್ ಅಂತ. ನೋಡಿ, ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಫಾರ್ಮ್ ಲ್ಯಾಂಡ್ ಬಗ್ಗೆ ಸೊ ಕೆಲವೊಬ್ರು ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾದ್ರೂ ಆಗಿರ್ಬೋದು, ನೀವೊಂದು ಕಾಟೇಜ್ ಏನಾದ್ರು ಕಟ್ಕೊಂಡು ಒಂದು ಕಂಪ್ನಿಗೆ ನೀವು ಟೈ ಅಪ್ ಆಗ್ತೀನಿ ಅಂತಂದ್ರೂ ಕೂಡ ಇದು ಒಂದು ಬೆನಿಫಿಟ್ ಅಂತ ಹೇಳ್ಬೋದು ಸರ್. ಫಾರ್ಮ್ ಲ್ಯಾಂಡ್ ಅಲ್ಲಿ ಒಂದು ಕಾಟೇಜ್ ಕೂಡ ನಾನು ನೋಡಿದೆ ಸರ್. ಹೌದು, ಇದ್ರ ಬಗ್ಗೆ ಒಂದು ಸರ್ ಹೇಳ್ತೀರಾ? ನಮ್ಮ ಒಬ್ರು ಕ್ಲೈಂಟ್ ತಗೊಂಡು ಇದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋ ಕಾಟೇಜ್ ಸರ್ ಇದು. ಇವತ್ತು ನಾನು ಬೈ ಮಾಡಿ 3 months ಆಯ್ತಿಲ್ಲ, 2 months ಇಂದ ವರ್ಕ್ ಸ್ಟಾರ್ಟ್ ಮಾಡಿದೆ. ಓಕೆ, ಏನು ಪರ್ಪಸ್ ಸರ್ ತೊಗೊಂಡಿದ್ದೀವಿ ಸರ್? ಇದು ಫಾರ್ಮ್ ಹೌಸ್ ಮಾಡೋಕ್ಕೆ ಸರ್.
ಫಾರ್ಮ್ ಹೌಸ್ ಓನ್ ಯೂಸ್ಗೆ. ಇಲ್ಲ ಓನ್ ಯೂಸ್ಗೆ ಸರ್. ನಮ್ಮದು ಸ್ವಲ್ಪ ದೊಡ್ಡ ಫ್ಯಾಮಿಲಿ ಸರ್, ಹಂಗಾಗಿ ವೀಕೆಂಡಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ ಮಾಡಿದ್ದು. ಒಂದು ಡ್ರೀಮ್ ಇತ್ತು ಸರ್ ಮಾಡಬೇಕು ಅಂತೇಳಿ, ನನ್ನ ಫ್ರೆಂಡ್ಸಲ್ಲಿ ನೋಡಿದ್ದೆ, ಮಾಡಬೇಕು ಅಂತ ಡ್ರೀಮ್ ಇತ್ತು. ಅದಕ್ಕೆ ಇದು 6,000 ಸ್ಕ್ವೇರ್ ಫೀಟ್ ಜಾಗ ಪರ್ಚೇಸ್ ಮಾಡಿರೋದು ಸರ್. ಇದು SR ಅವಿನ್ಯೂ ಫಾರ್ಮ್ ಲ್ಯಾಂಡಿಂದ ನಾನು ಖರೀದಿ ಮಾಡಿದ್ದು. ತುಂಬ ಚೆನ್ನಾಗಿದೆ ಸರ್, ಲೇಔಟ್ ಎಲ್ಲ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಇದರಿಂದ ಯೂಸ್ ಇದೆ, ಚೆನ್ನಾಗಿ ಬೆನಿಫಿಟ್ ಇದೆ. ಇವತ್ತಿನ ನಾಳೆ ಡಬಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಏನು ಆಗಲ್ಲ. ಇದು ನಿಮಗೆ ಆಸ್ ಎ ಸೆಕೆಂಡ್ ಹೋಮ್ ಆಪ್ಷನ್ ಕೂಡ ಅದೇ ಥರ ಯೂಸ್ ಮಾಡ್ಕೊಬೋದು. ಇಲ್ಲ ನೀವು ಒಕೇಶನ್ಸ್ಗೆ ರೆಂಟಲ್ಗೆ ಬಿಡ್ತೀರಾ ಅಂದ್ರೆ ರೆಂಟಲ್ ಕೂಡ ಬಿಡ್ಬೋದು. ನೀವು ಪರ್ ಡೇ ಅರೌಂಡ್ 10,000 to 15,000 ಇನ್ಕಮ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದ್ರೆ ವೀಕೆಂಡ್ ಅಲ್ಲಿ ಸುಮಾರು ಜನ ಒಂದು ಪೀಸ್ ಆಗಿರೋ ಜಾಗ ಖಂಡಿತ ಹೋಮ್ಸ್ಗೆ ಇದು ಒಂದು ಒಳ್ಳೆ ಡೆಸ್ಟಿನೇಷನ್ ಅಂತ ನೀವು ಹೇಳ್ಬೋದು. ಯಾಕಂದ್ರೆ ಬೆಂಗಳೂರು ಟ್ರಾಫಿಕ್ ಅಲ್ಲೆಲ್ಲ ಗಿಜಿ ಸೌಂಡ್ ಅದೆಲ್ಲ ಅನುಭವಿಸಿರೋರ್ಗೆ ಮಾತ್ರ ಗೊತ್ತಿರುತ್ತೆ. ಮತ್ತೆ ಇಲ್ಲಿರೋ ಪೀಸ್ಫುಲ್ ನೇಚರ್ ಸರೌಂಡಿಂಗ್ ಗ್ರೀನರಿ ಸರ್ ನೀವು ಆರಾಮಾಗಿ 10,000 rupees ರೆಂಟಲ್ ಇನ್ಕಮ್ ನ ಪರ್ ಡೇಗೆ ಕೊಡ್ತೀರಾ ಅಂದ್ರೆ ಬೇಕಾದ್ರೆ ಕಸ್ಟಮರ್ ಕಣ್ಣು ಮುಚ್ಕೊಂಡು ಕೊಡ್ತಾರೆ ನಿಮ್ಗೆ. ಮತ್ತೆ ಇದನ್ನ ನೀವು ಬೇಕಾದ್ರೆ Airbnb ಕೂಡ ಟೈ ಅಪ್ ಮಾಡ್ಕೊಂಡು ಮಂತ್ಲಿ ರೆಂಟಲ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. Airbnb ಗೆ ನೀವು 2 BHK ಕಾಟೇಜ್ ನ ನೀವು Airbnb ಟೈ ಅಪ್ ಮಾಡ್ತೀರಾ ಅಂದ್ರೆ ಅರೌಂಡ್ 30,000 to 40,000 rupees ಪರ್ ಮಂತ್ ರೆಂಟಲ್ ಅವ್ರು ನಿಮಗೆ ಪೇ ಮಾಡ್ತಾರೆ. ಮೇಂಟೆನೆನ್ಸ್ ಎಲ್ಲ ಅವ್ರದೇ ಇರುತ್ತೆ. ಓಕೆ ನೋಡಿ, ಈ ಥರ ಸ್ವಂತವಾಗಿ ಯೂಸ್ ಮಾಡ್ತೀನಿ ಅಂತಂದರೆ ಈ ಥರ ಕಾಟೇಜ್ ನೀವು ಕಟ್ಕೊಂಡು ನೀವು ಸ್ವಂತವಾಗಿ ಕೂಡ ಯೂಸ್ ಮಾಡ್ಬೋದು. ಇಲ್ಲ ರೆಂಟಲ್ ಪರ್ಪಸ್ ಆದರೂ ರೆಂಟಿಗಾದರೂ ಕೊಡ್ಬೋದು. ಒಂದು ಕಂಪ್ನಿಗೆ ಟೈ ಅಪ್ ಆಗ್ತೀನಿ ಅಂದರೆ ಕಂಪ್ನಿ ಕೂಡ ನೀವು ಟೈ ಅಪ್ ಆಗ್ಬೋದು. ಸೊ ಸುಮಾರು ಬೆನಿಫಿಟ್ಸ್ ಇದೆ ಫಾರ್ಮ್ ಲ್ಯಾಂಡಿಂದ. ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಸಿದ್ರೆ ಒಂದ್ಸಲಿ ಬಂದು ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ. ವಿಡಿಯೋದಲ್ಲಿ ನೋಡೋದಕ್ಕಿಂತ ಸರ್ ಇಲ್ಲಿ ಬರ್ಬೋದಾ ಕಸ್ಟಮರ್? ಖಂಡಿತ ಸರ್, ಖಂಡಿತ ಬರ್ಬೋದು. ನಾವು ಕೊಡುವಂಥ ಏನು ಡಿಸ್ಪ್ಲೇ ಆಗ್ತಿದೆ ನಂಬರ್, ಆ ನಂಬರ್ ಕಾಲ್ ಮಾಡಿ ನಿಮಗೆ ಫ್ರೀ ಸೈಟ್ ವಿಸಿಟ್ ಕೂಡ ನಾವು ಅರೇಂಜ್ ಮಾಡಿಸ್ತೀವಿ. ನೀವು ಬಂದು ಲೊಕೇಶನ್ ನೋಡಿ ಮತ್ತು ಡೆವಲಪ್ಮೆಂಟ್ಸ್ ನಾವು ಏನು ಮಾಡಿದ್ದೀವಿ ಅದನ್ನು ನೋಡ್ಬಿಟ್ಟೆ ನೀವು ಬೇಕಾದ್ರೆ ಇನ್ವೆಸ್ಟ್ ಮಾಡಿ ಸರ್. ಓಕೆ, ನಿಮ್ಮ ಒಂದು ಕಂಪ್ನಿ ಬಗ್ಗೆ ನಾನು ಕೇಳಿಲ್ಲ. ಸೊ SR ಡೆವಲಪರ್ಸ್ ಏನಿದೆ ಸರ್, ಕಂಪ್ನಿ ಬಗ್ಗೆ ಒಂದು ಸ್ವಲ್ಪ ಸರ್. ನಾವು SR ಡೆವಲಪರ್ಸ್ ಅರೌಂಡ್ 8 years ಇಂದ ಇದೇ ಲೊಕೇಶನ್ಸ್ ಅಲ್ಲಿ ತುಂಬಾ ಲೇಔಟ್ಸ್ ಮಾಡಿದೀವಿ. ನಾವು ಮುಂಚೆ ಮಾಡಿರೋದೆಲ್ಲ ಪ್ಲಾಟೆಡ್ ಡೆವಲಪ್ಮೆಂಟ್ಸ್ ಲೇಔಟ್ಸ್. ಸೊ ಇದು ಫಾರ್ಮ್ ಲ್ಯಾಂಡ್ ಕೂಡ ನಾವು ಕೂಡ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಸೊ ಇದು ಫಸ್ಟ್ ಫಾರ್ಮ್ ಲ್ಯಾಂಡ್ ನಮ್ದಿದು. ಸೊ ಬೇರೆ ಲೊಕೇಶನ್ಸ್ ಅಲ್ಲಿ ಬಂದು ಕುಣಿಗಲಲ್ಲಿ ಒಂದು ಮಾಡ್ಕೊಂಡಿದೀವಿ, ಮತ್ತೆ ನೆಕ್ಸ್ಟ್ ಕನಕಪುರದಲ್ಲಿ ಒಂದು ಮಾಡ್ಕೊಂಡಿದೀವಿ. ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಇದೆಯಾ ಸರ್? ಹೌದು ಸರ್, ಅಪ್ಕಮಿಂಗ್ ಬಂದು ಕುಣಿಗಲಲ್ಲಿ ಒಂದು ರಿವರ್ ಸ್ಟೋನ್ ಅಂತ ಒಂದು ಪ್ರಾಜೆಕ್ಟ್ ಇದೆ ಫಾರ್ಮ್ ಲ್ಯಾಂಡ್. ನೆಕ್ಸ್ಟ್ ಕನಕಪುರದಲ್ಲಿ ಬಂದು ಹ್ಯಾಬಿಟ್ಯಾಟ್ ಫಾರ್ಮ್ಸ್ ಅಂತ ಒಂದು ಮಾಡ್ತಿದ್ದೀವಿ. ಸೊ ಫಾರ್ಮ್ ಲ್ಯಾಂಡನ್ನೇ ನಾವು ಫಾಲೋ ಅಪ್ ಮಾಡ್ತಿದ್ದೀವಿ ಸರ್. ಓಕೆ ನೋಡಿ, ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ, ಏನಾದರೂ ಡೀಟೇಲ್ಸ್ ಮಿಸ್ ಆಗಿತ್ತು ಅಂತಂದರೆ ಸೊ ಸರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ನಿಮ್ದು ಆಫೀಸ್ ಎಲ್ಲಿ ಬರುತ್ತೆ? ಸರ್ ನಮ್ಮ ಆಫೀಸು ರಾಜಾಜಿನಗರ್ ಮಂಜುನಾಥ್ ನಗರದಲ್ಲಿ ಬರುತ್ತೆ. ಎಕ್ಸಾಕ್ಟ್ಲಿ ಸಿಟಿ ಹಾಸ್ಪಿಟಲ್ ಆಪೋಸಿಟ್ ಸರ್ವಿಸ್ ರೋಡಲ್ಲೇ ಬರುತ್ತೆ ಸರ್ ನಮ್ಮ ಆಫೀಸ್. ನಾನು ಆಫೀಸ್ ಲೊಕೇಶನ್ ಕೂಡ ಕೊಟ್ಟಿದ್ದೀನಿ, ವಿಸಿಟ್ ಮಾಡಿ. ಸೊ ಫಾರ್ಮ್ ಲ್ಯಾಂಡ್ಗೆ ನಿಮಗೆ ಫ್ರೀ ವಿಸಿಟ್ ಕೂಡ ಇದೆ, ಪಿಕಪ್ ಡ್ರಾಪ್ ಕೂಡ ಅವ್ರದ್ದೇ ಇರುತ್ತೆ. ಸರ್ ನಿಮ್ಮದು ಟೋಕನ್ ಅಡ್ವಾನ್ಸ್ ಅಂತ ಬಂದರೆ ಏನಾದರೂ ಇರುತ್ತಾ? ಸರ್ ಹೌದು, ಕಸ್ಟಮರ್ ವಿಸಿಟ್ ಆದಮೇಲೆ ಅವ್ರು ಇಂಟ್ರೆಸ್ಟೆಡ್ ಇದ್ದರೆ ಇನಿಷಿಯಲಿ 1 lakh rupees ಪೇ ಮಾಡಿ ಬುಕಿಂಗ್ ಮಾಡ್ಕೊಬೋದು. ಬುಕಿಂಗ್ ಮಾಡಿಕೊಂಡು ನಾವು ಅವ್ರಿಗೆ ಲೀಗಲ್ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡ್ತೀವಿ. ನಾವು ಕೂಡ ಲೀಗಲ್ ಮಾಡಿ ಈ ಲ್ಯಾಂಡ್ನ ತೊಗೊಂಡು ಎಲ್ಲ ಮಾಡ್ಕೊಂಡಿರೋದು. ಸೊ ಅವ್ರಿಗೂ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಅವರು ಅವ್ರ ಲಾಯರ್ ಲೀಗಲ್ ಒಪಿನಿಯನ್ ತೊಗೊಂಡು ವಿತಿನ್ 7 days ನೆಕ್ಸ್ಟ್ ಪ್ರೊಸೀಜರು ಅಗ್ರಿಮೆಂಟ್ ಅಥವಾ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದ್ರೆ ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಈ ಪ್ರಾಪರ್ಟಿ ರೆಡಿ ಇದೆ. ಇದು ಓಕೆ. ಸರೌಂಡಿಂಗ್ ಏನೇನು ಬರುತ್ತೆ ಫೆಸಿಲಿಟೀಸ್, ಯಾವ ಕಡೆಯಿಂದ ಬರ್ಬೋದು? ಇದು ಎಕ್ಸಾಕ್ಟ್ ಲೊಕೇಶನ್ ಬಂದು ನೆಲಮಂಗಲ ಮತ್ತೆ ದೊಡ್ಡಬಳ್ಳಾಪುರ ಹೈವೇ ಏನಿದೆಯೋ ಆ ಹೈವೇಲಿ ಇರುವಂತ ವಿಲೇಜ್ ಕನ್ಮಂಗ್ಲ. ಸೊ ಇದು ಕನ್ಮಂಗ್ಲದಲ್ಲಿ ಬರುತ್ತೆ ಇದು. ಸೊ ನಿಮಗೆ ನೆಲಮಂಗಲದಿಂದ ಜಸ್ಟ್ 15 minutes ಡ್ರೈವ್ ಇದೆ. ರೈಲ್ವೆ ಗೊಳಳಿಯಿಂದ 10 minutes ಡ್ರೈವ್ ಇದೆ. ಮತ್ತೆ ದೊಡ್ಡಬಳ್ಳಾಪುರ ಹೈವೇ ಇಂದ 3 kilometers ಇದೆ. 3 kilometers. ಹೌದು ಸರ್, ಹೌದು. ಮತ್ತೆ ನಮ್ಮ ಲೇಔಟ್ ಇಂದ ಎಕ್ಸಾಕ್ಟ್ ಆಗಿ STR ರೋಡ್ 5.5 kilometers ಇದೆ. ಮತ್ತೆ ನೀವು ಕೇಳಿರ್ಬೋದು, ಗೌರ್ಮೆಂಟ್ ಆಫ್ ಕರ್ನಾಟಕ ರೀಸೆಂಟ್ ಆಗಿ ಒಂದು ಕ್ವೀನ್ ಸಿಟಿ ಅಂತ ಹೇಳಿ ಪ್ರಾಜೆಕ್ಟ್ ಅನೌನ್ಸ್ ಮಾಡೋರೆ, ವಿಚ್ ಈಸ್ ಅರೌಂಡ್ 4,800 acres ಆಫ್ ಲ್ಯಾಂಡ್ ಅಲ್ಲಿ ಡೆವಲಪ್ಮೆಂಟ್ ನಡೀತಿದೆ. ಸೊ ಇಲ್ಲಿ ಬಂದು ಇನ್ವೆಸ್ಟರ್ಸ್ ಲೈಕ್ ಸೆಂಟ್ ಜಾನ್ಸು, ಲಿವರ್ಪೂಲ್ ಯೂನಿವರ್ಸಿಟಿ, ಮಣಿಪಾಲ್ ಹಾಸ್ಪಿಟಲ್ಸು ಮತ್ತೆ ಬಯೋಕಾನ್ ಇವರೆಲ್ಲ ತುಂಬಾ ಜನ ಇನ್ವೆಸ್ಟ್ ಮಾಡೋರೆ. ಸೊ ಇದು ಫ್ಯೂಚರ್ ಅಲ್ಲಿ ನಿಮಗೆ ಆಸ್ ಎ ವಿಲ್ಲಾ ಪ್ಲಾಟ್ಸ್ ಕೂಡ ನೀವು ಯೂಸ್ ಮಾಡ್ಕೊಬಹುದು. ಯಾಕಂದ್ರೆ ಇಷ್ಟೆಲ್ಲ ಕಂಪ್ನಿಗಳು ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ತವ್ರೆ ಅಂದ್ರೆ ಈ ಕ್ವೀನ್ ಸಿಟಿ ಇರೋವಂಥ ಜಾಗದಿಂದ ಒಂದು 10-15 kilometers ಪೂರ್ತಿ ರೆಸಿಡೆನ್ಷಿಯಲ್ ಏರಿಯಾ ಆಗುತ್ತೆ. ಸೊ ಫ್ಯೂಚರ್ ಇನ್ವೆಸ್ಟ್ಮೆಂಟ್ಗೆ ನಿಮಗೆ ಒಳ್ಳೆ ಬೆನಿಫಿಟ್ಸು ಮತ್ತು ಅಪ್ರಿಸಿಯೇಷನ್ ವ್ಯಾಲ್ಯೂ ಸಿಗುತ್ತೆ. ಅಪ್ರಿಸಿಯೇಷನ್ ಚೆನ್ನಾಗಿ ಸಿಗುತ್ತೆ. ಖಂಡಿತ ಸರ್, ಖಂಡಿತ. ನೋಡಿ ಈ ಥರ ಒಂದಿರುತ್ತೆ. ಏನಾದರೂ ಡೀಟೇಲ್ಸ್ ಮಿಸ್ ಆಗಿತ್ತು ಅಂದರೆ, ಏನೋ ಡೌಟ್ ಇತ್ತು ಅಂದರೆ ಕಾಲ್ ಮಾಡಿ ಅಂತ ಹೇಳ್ತೀನಿ. ಸರ್ ಫಾರ್ಮ್ ಲ್ಯಾಂಡಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ. ಸರ್ ಇದು ಬಂದು ಕಾಟೇಜ್ ನಾವು ಕಂಪ್ನಿ ಕಡೆಯಿಂದ ಕನ್ಸ್ಟ್ರಕ್ಷನ್ ಮಾಡ್ತಿರೋದು. ಸೊ ಇಲ್ಲಿ ತಗೊಳ್ಳೋ ಅಂತ 21 plots ಓನರ್ಸ್ ಏನಿದಾರೋ ಅವ್ರು ಬಂದು ಇದನ್ನ ಯುಟಿಲೈಸ್ ಮಾಡ್ಕೊಬೋದು ಸರ್. ಇಲ್ಲಿ ಬಂದು ಸ್ಟೇ ಆಗ್ಬೋದು, ಅವ್ರು ಯೂಸ್ ಮಾಡ್ಕೊಬೋದು. ಯಾವುದೇ ಥರ ಸ್ಟೇಕ್ ಚಾರ್ಜಸ್ ಇರಲ್ಲ. ಜಸ್ಟ್ ಒಂದು ಮೇಂಟೆನೆನ್ಸ್ಗೆ ಅಂತ ಚಾರ್ಜಸ್ ಇರುತ್ತೆ, ಕ್ಲೀನಿಂಗ್ ಪರ್ಪಸ್ಗೆ ಅದಕ್ಕಂತ. ಸ್ಟೇ ಚಾರ್ಜಸ್ ಯಾವುದು ಇರಲ್ಲ. ಇದು ನಾವು ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಒಂದು ಓಪನ್ ಕಿಚನ್ ಬರುತ್ತೆ, ಹಾಲ್ ಇರುತ್ತೆ, ಮತ್ತೆ ಡೂಪ್ಲೆಕ್ಸ್ 2 suite ರೂಮ್ಸ್ ಇರುತ್ತೆ. ಅಟ್ಯಾಚ್ ಟು ಸ್ವಿಮ್ಮಿಂಗ್ ಪೂಲ್ ಇದೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಬರುತ್ತೆ.
ಬರುತ್ತೆ ನಿಮಗೆ ಇದು. ಹಾಂ ಮತ್ತೆ ಒಂದು ಫೈರ್ ಕ್ಯಾಂಪ್ ಆಪ್ಷನ್ ಬರುತ್ತೆ ಸರ್ ಇದು. ಓಕೆ ಸೊ 21 ಪ್ಲಾಟ್ ಓನರ್ಸ್ ಮಾತ್ರ ಆಕ್ಸೆಸಬಲ್ ಇರುತ್ತೆ ಇದು. ಓಕೆ ಔಟ್ಸೈಡ್ ಯಾರು ಬಂದರೂ ಇಲ್ಲ ಸರ್, ಜನರಲ್ ಪಬ್ಲಿಕ್ಗೆ ಆಪ್ಷನ್ ಇಲ್ಲ ಇದು. ಓಕೆ ಓನ್ಲಿ ಫಾರ್ ನಮ್ಮ ಪ್ಲಾಟ್ ಓನರ್ಸ್ಗೆ ಪ್ರೈವೇಸಿ ಆಗಿ ಇರಲಿ ಅಂತ ಹೇಳ್ಬಿಟ್ಟು. ಇವಾಗ ಎಕ್ಸಾಂಪಲ್ ನೀವು ಬರೀ ಪ್ಲಾಟ್ ತೊಗೊಂಡಿರ್ತೀರಾ, ನೀವು ಬಂದು ಸ್ಟೇ ಆಗಕ್ಕಿಲ್ಲ, ಆಪ್ಷನ್ ಇರೋದಿಲ್ಲ. ಸೊ ಅದಕ್ಕಂತ ನಮ್ಮ ಕಂಪ್ನಿ ಕಾಟೇಜಲ್ಲಿ ಬಂದು ನೀವು ಇಲ್ಲಿ ಸ್ಟೇ ಆಗ್ಬೋದು. ನೋಡಿ ಇದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ನಿಮಗೆ, ಯಾಕಂದರೆ ಒಂದು ಫೆಸಿಲಿಟಿನ ನಿಮಗೋಸ್ಕರನೇ ಮಾಡ್ಕೊಡ್ತಿದ್ದಾರೆ. ಸೊ ಇಲ್ಲೇನಾದರೂ ನೀವು ಇನ್ವೆಸ್ಟ್ಮೆಂಟ್ ಆದರೂ ಆಗಿರ್ಬೋದು, ನಿಮಗೆ ಒಂದು ಸ್ಟೇ ಮಾಡ್ಕೊಳ್ಳೋಕೆ ಆಪ್ಷನ್ ಕೂಡ ಇದೆ. ಪ್ರೈಸ್ ಅಂತ ಬಂದರೆ ಏನು ಕೋಟ್ ಮಾಡ್ತಿದ್ದೀರಿ ಸರ್? ಪ್ರೈಸ್ ವೈಸ್ ಅಲ್ಲಿ ನಾವು ಅಟ್ ಪ್ರೆಸೆಂಟ್ ಆಗಿ 1050 rupees ಪರ್ ಸ್ಕ್ವೇರ್ ಫೀಟ್ಗೆ ಕೋಟ್ ಮಾಡ್ತಿದ್ವಿ. ಸೊ ದಟ್ ವಿಲ್ ಬಿ ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ನೆಗೋಷಿಯಬಲ್ ಇದೆ. ಹೌದು ಸರ್, ಈಗ ನಮ್ಮ ವೀಕ್ಷಕರು ಬರ್ತಾರೆ ನೋಡಿ ಸರ್, ಇನ್ನೇನು ಬೆಸ್ಟ್ ಪ್ರೈಸಲ್ಲಿ ಮಾಡಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ವೀಕ್ಷಕರು ಬಂದರೆ ಬೇಕಾದ್ರೆ ನಾನು ಒಂದು 50 rupees ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಫೈನಲ್ 1000 rupees ಬೇಕಾದ್ರೆ ಮಾಡಿಕೊಡ್ತೀವಿ ಸರ್. ಓಕೆ, ಒಂದ್ಸಲಿ ಲ್ಯಾಂಡ್ ಇಷ್ಟ ಆಯಿತು ಅಂತಂದರೆ ಮಾತಾಡಿ, ಕೋಆರ್ಡಿನೇಷನ್ ಮಾಡಿ, ಅದರಲ್ಲೂ ಇನ್ನೂ ಏನೋ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತಾರೆ ಸರ್. ಖಂಡಿತ ಮಾಡ್ಕೊಡೋದು ಸರ್, ಮಾಡ್ಕೊಡೋದು ಸರ್. ಸೊ ಆದಷ್ಟು ವೀಡಿಯೋನ ಶೇರ್ ಮಾಡಿ. ಸೊ ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಒಂದು ಫಾರ್ಮ್ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದರೆ, ಇಲ್ಲ ಫ್ರೆಂಡ್ ಸರ್ಕಲಲ್ಲಿ ಮಾಡಬೇಕು ಅಂತ ಇದ್ದರೆ, ಸೊ ಅವ್ರಿಗೆ ಇದಾದರೂ ಯೂಸ್ ಆಗಲಿ ಅಂತ ಹೇಳ್ತೀನಿ. ಸೊ ಹೊಸದಾಗಿ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸೊ ಇದೇ ಥರ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಸರ್. ಫುಲ್ ಡೀಟೇಲ್ಸ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.